ಸುವರ್ಣ. ಏನೇ ಇದು? ಕೊರಿಯರ್ ಅಮ್ಮ. ಶ್ಯಾಮ ಬೆಂಗಳೂರಿಂದ ಏನೋ ಕಳಿಸಿದಾನೆ. ಮೊಬೈಲ್ ಫೋನು. ನಿನಗೆ ಮೊಬೈಲ್ ಫೋನ್ ಕಳಿಸಿದಾನ ಬಡವಾ? ಕೊಡಿಲಿ ನೋಡೋಣ. ಅಯ್ಯೋ ಇರಮ್ಮ, ಪಾಪ ಅಲ್ಲಿ ಹೋಗಿ ಅವ್ನು ದುಡ್ದಿದ್ದನ್ನೆಲ್ಲ ಇದಕ್ಕೆ ಸುರಿದಿದ್ದಾನಲ್ಲ. ನನಗೆ ಮೊಬೈಲ್ ಫೋನ್ ಯಾಕೆ ಬೇಕಿತ್ತು ಹೇಳು? ಅಯ್ಯೋ, ಪ್ರೀತಿಯಿಂದ ತಗೊಂಡಿರ್ತಾನೆ, ಕಳ್ಸಿದಾನ್ ಬಿಡು. ಅದ್ಯಾಕೆ ಹಿಂಗೆ ಆಡ್ತಾ ಇದೀಯಾ? ಅವ್ನು ನಿನ್ನನ್ನು ಹಚ್ಕೊಂಡಷ್ಟು ಇನ್ಯಾರಾದ್ರೂ ಹಚ್ಕೊಂಡಿದ್ದಾರೆ ಹೇಳು? ಆದರೂ ಅಲ್ಲಿ ಹೋಗಿ ಅವ್ನ ಜೀವನ ಅವ್ನು ನೋಡ್ಕೋಬೇಕಿತ್ತು ತಾನೆ, ದುಡ್ದಿದ್ದನ್ನೆಲ್ಲ ಸೇವ್ ಮಾಡ್ಕೋಬೇಕಿತ್ತು ತಾನೆ. ಸರಿ ಬಿಡೆ, ಇವಾಗ ಕಳಿಸಿದಾನಲ್ಲ, ಪ್ರೀತಿಯಿಂದ ಕಳಿಸಿರೋದನ್ನ ಪ್ರೀತಿಯಿಂದ ತಗೊಳ್ಬೇಕು ಅಷ್ಟೇ. ಅವನು ಬಂದಾಗ ನೀನು ಒಂದು ಗಿಫ್ಟ್ ಕೊಡ್ಸು, ಅಲ್ಲಿಗೆಲ್ಲ ಸರಿ ಹೋಗಲ್ವಾ? ಆದರೂ ನಿನಗೆ ಬೇಡವಾದ್ರೆ ಹೇಳು, ನಾನೇ ಇಟ್ಕೊಳ್ತೀನಿ. ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಕಾಣಿಕೆ ಕೊಡೋರಂತೂ ಯಾರೂ ಇಲ್ಲ. ಪಾಪ ಅವನೇನೋ ಕಳಿಸಿದಾನೆ, ಅವನ ಪ್ರೀತಿಗೊಂದು ಬೆಲೆ ಸಿಗೋದು ಬೇಡವಾ? ಕೊಡು, ನಾನೇ ಇಟ್ಕೋತೀನಿ. ಏನು ಬೇಕಿಲ್ಲ, ನಾನೇ ಇಟ್ಕೋತೀನಿ, ಪರವಾಗಿಲ್ಲ. ತಗೋ, ಅಕ್ಕಿ ಆರಿಸಿದ್ದೀನಿ. ನಿನಗೂ ಇಲ್ಲ, ನನಗೂ ಇಲ್ಲ. ಲೇ ಸತಿ ಸಾವಿತ್ರಿ, ಹೆಂಗಿದೆಯೇ? ಈ ಮೊಬೈಲ್ ಕಳಿಸಿದ್ದಕ್ಕೆ ನನ್ನ ಬೈಕೋತಾ ಇದೆಯಲ್ಲ? ಬೈಕೋ, ಎಷ್ಟು ಬೇಕಾದರೂ ಬೈಕೋ. ಇದು ನನ್ನ ಮೊದಲನೇ ಸಂಬಳದಲ್ಲಿ ನಾನು ನಿಂಗೆ ಕೊಡ್ತಾ ಇರೋ ಗಿಫ್ಟು. ನೀ ಎಷ್ಟು ಬೈಕೊಂಡ್ರು ಇದನ್ನು ನೀನು ಬೇಡ ಅನ್ನೋಕ್ಕಾಗಲ್ಲ. ಯಾಕೆ ಅಂದರೆ ಇದರಲ್ಲಿ ನನ್ನ ಪ್ರೀತಿ ಇದೆ. ನಿಮಗೂ ನನ್ನ ಮೇಲೆ ಪ್ರೀತಿ ಇದ್ದರೆ ಈ ಫೋನ್ ಯೂಸ್ ಮಾಡಬೇಕು ಅಷ್ಟೇ. ಸಿಮ್ಮು ಹಾಕಿದ್ದೀನಿ, ಸ್ವಿಚ್ ಆನ್ ಮಾಡಿದ ಮೇಲೆ 1-2 ಗಂಟೆಯಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಮೊದಲನೇ ಕಾಲ್ ನನಗೆ ಮಾಡಬೇಕು, ಆಯಿತಾ? 9090080008 ಇದು ನನ್ನ ನಂಬರು. ನಿನ್ನ ಕಾಲ್ಗೆ ಕಾಯ್ತಾ ಇರ್ತೀನಿ. ಡೀಲೇನೆ? ಪುಣ್ಯಾತ್ಮ ಬಾಯಿ ಕಟ್ ಹಾಕ್ಬಿಟ್ಟ. ಶ್ಯಾಮ್ ರೆಡಿ? ಅದೇ ಮೊನ್ನೆ ಕಲ್ತ ಲಾಸ್ಟ್ ಸ್ಟೆಪ್ಪು. ಓಕೆ ರೆಡಿ? 5 6 7 8 1 2 3 4 5 6 7 8 1 2 3. ಹೇ ಶ್ಯಾಮ್, ಯಾಕೆ ಒಂಥರ ಇದೆಯಾ? ಹೊಸ ಬಟ್ ಅನ್ಕಂಫರ್ಟಬಲ್ ಆಗಿದೆಯಾ? ಹಂಗಲ್ಲ, ಅದು ನೀವು ಬೈಯಲ್ಲ ಅಂದ್ರೆ ಹೇಳ್ತೀನಿ. ಅದಕ್ಕಿನ್ನೊಂದು ಅರ್ಧ ಗಂಟೆ ತಗೋ. ಅದೇನು ಹೇಳಬೇಕು ಅಂತಿದ್ಯೋ ಒಂದೇ ಮಾತಲ್ಲಿ ಹೇಳಿ ಮುಗಿಸು. ಅದೇ ನಾ ಸಾವಿತ್ರತೆ ಮೊಬೈಲ್ ಕಳಿಸಿದ್ದಲ್ವಾ, ಅದು ಇವಾಗ ಅವಳ ಕೈ ಸಿಕ್ಕಿರುತ್ತಲ್ವಾ? ಓ ಶ್ಯಾಮ್ ಪ್ಲೀಸ್ ಯಾ, ಅವ್ರಿಗೆ ಫೋನ್ ಸಿಕ್ಕಿದ್ರೆ ಅವರೇ ನಿನ್ನ ಕಾಲ್ ಮಾಡಲ್ವಾ? ಅದನ್ನ ಬಿಟ್ಟು ನೀ ಇಲ್ಲಿ ಕೂತ್ಕೊಂಡು ಅವ್ರಿಗೆ ಫೋನ್ ಸಿಕ್ಕಿದ್ಯೋ ಇಲ್ವೋ ಅಂತ ಯೋಚನೆ ಮಾಡೋದು ಸ್ಟ್ಯೂಪಿಡಿಟಿ. ಪ್ಲೀಸ್ ಡೋಂಟ್ ಬಿ ಸ್ಟ್ಯೂಪಿಡ್ ಯಾ. ನೋಡಿ ನೋಡಿ, ಇವಾಗ ತಾನೇ ಬೈಯಲ್ಲ ಅಂತ ಹೇಳಿದ್ರಿ, ಮತ್ತೆ ಯಾಕೆ ಇವಾಗ ಬೈತಾ ಇದ್ದೀರಾ?
ಇನ್ನೇನ್ ಮಾಡ್ಲಿ ನಾನು? ಅವತ್ತಷ್ಟು ಜನರ ಮುಂದೆ ನಿನ್ನ ನನಗಿಂತ ದೊಡ್ಡ ಡ್ಯಾನ್ಸರ್ ಆಗಿ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ. ನೀನ್ ಈ ತರ ಸೆಂಟಿಮೆಂಟಲ್ ಆಗಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಮರ್ಯಾದೆ ಗತಿ ಏನು? ಶ್ಯಾಮ್ ಲಿಸನ್, ಸದ್ಯಕ್ಕೆ ನಿನ್ ಸೆಂಟಿಮೆಂಟ್ಸ್ ಎಲ್ಲ ಪಕ್ಕಕ್ಕಿಟ್ಟು ಪ್ಲೀಸ್ ಡ್ಯಾನ್ಸ್ ಮಾಡು. ಶ್ಯಾಮ್, ಡ್ಯಾನ್ಸ್ ಇಸ್ ಲೈಕ್ ಮೆಡಿಟೇಷನ್. ಡ್ಯಾನ್ಸ್ ಮಾಡ್ಬೇಕಾದ್ರೆ ಇನ್ಯಾವ್ದ್ರ ಬಗ್ಗೆನೋ ಯೋಚನೆ ಮಾಡೋದು ತಪ್ಪು, ಗೊತ್ತಾಯ್ತಾ? ಇರು. Come now. Ready, 5, 6, 7, 8. ಅದೇನೋ ಗೊತ್ತಿಲ್ಲ, 3, ಇವಳ ಜೊತೆ ಇದ್ರೆ 5, ಒಂಥರ ಸಮಾಧಾನ ಸಿಗುತ್ತೆ. 7. ನಂಗೋಸ್ಕರ ಯಾರೋ ಇದ್ದಾರೆ ಅನ್ಸುತ್ತೆ. ಯಾಕೆ ಹಿಂಗೆ? ಅನುರೂಪ ಎಷ್ಟು ಒಳ್ಳೆ ಹೆಸರು ಕೊಟ್ಟಿದ್ದಾನೆ ಶ್ಯಾಮ. ಅವ್ನು ಕೊಟ್ಟಿರೋ ಹೆಸರಿಗೋಸ್ಕರನಾದರೂ ನಾನು ನನ್ನ ಗಂಡನ ಜೊತೆ ಚೆನ್ನಾಗಿರ್ಬೇಕು. ಅದ್ಬಿಟ್ಟು ನಾನು ಯಾವಾಗಲೂ ಜಗಳ ಮಾಡ್ಕೊಂಡಿದ್ರೆ ಏನು ಚೆನ್ನಾಗಿರುತ್ತೆ? ಇಲ್ಲಪ್ಪ, ನಾನು ನನ್ನ ಗಂಡನ ಜೊತೆ ಇನ್ಮೇಲೆ ಜಗಳ ಮಾಡಬಾರ್ದು. ಸ್ಪೆಷಲ್ಲಾಗಿ ಬದುಕಬೇಕು, ಡಿಫ್ರೆಂಟಾಗಿ ಬದುಕಬೇಕು. ಆದರೆ ಹೆಂಗೆ? ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬ ಹೃದಯ ತುಂಬಿದೆ ನಿನ್ನಲ್ಲಿ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಗಗನದ ಸೂರ್ಯ ಮನೆ ಮೇಲೆ ನೀ ನನ್ನ ಸೂರ್ಯ ಹಣೆ ಮೇಲೆ ಚಿಲಿಪಿಲಿ ಹಾಡು ಎಲೆ ಮೇಲೆ ನಿನ್ನ ಪ್ರೀತಿ ಹಾಡು ಎದೆ ಮೇಲೆ ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ ನಿನ್ನ ಹೆಸರ ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು ನಿನ್ನ ಸಹಚಾರವೇ ಚೈತ್ರ ಅಲ್ಲಿ ನನ ಇಂಚರಾಮರ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಏನೇ ಪುಟಿ ಇದೆಲ್ಲ ಸಖತ್ ಕ್ಯೂಟ್ ಆಗಿದೆ ಅಲ್ವಾ? ಇದೇ ತಾನೇ ನಿಮ್ಮ ಮಗಂಗಿದೆಲ್ಲ ಇಷ್ಟ ಆಗುತ್ತೆ ಅಲ್ವಾ? ನೀನು ಬೇಜಾರು ಮಾಡ್ಕೊಳ್ಳೋದು ಒಂದ್ಬಿಟ್ಟು ಏನೇ ಮಾಡಿದ್ರು ಅವನಿಗೆ ಇಷ್ಟ ಆಗತ್ತೆ. ಮೇಘನಾ, ಸಣ್ಣ ಸಣ್ಣ ವಿಷಯದಲ್ಲೇ ಖುಷಿ ಕಂಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಐ ಆಮ್ ಶ್ಯೂರ್ ನೀವಿಬ್ರು ತುಂಬ ಚೆನ್ನಾಗಿರ್ತೀರ. ಇನ್ಮೇಲಾದ್ರೂ ನಾವು ಚೆನ್ನಾಗಿರ್ಲೇಬೇಕು. ಇಷ್ಟು ದಿನ ಅವ್ರಿಗೆ ಎಷ್ಟು ಬೇಜಾರು ಮಾಡಿಬಿಟ್ಟಿದ್ದೀನಿ. ನನ್ನಿಂದ ಅವ್ರಿಗೆ ಬೇಜಾರಾಗಿದೆ ಅಂದಮೇಲೆ ನನ್ನಿಂದನೇ ಅವ್ರಿಗೆ ಖುಷಿ ಆಗಬೇಕಲ್ವಾ? ಅದಕ್ಕೆ ಹೀಗೆಲ್ಲ ಮಾಡಿದೆ. ವೆರಿ ಗುಡ್.
ಎಲ್ಲದಕ್ಕೂ ಒಂದು ಪ್ರಯತ್ನ ಅಂತ ಇರಬೇಕು. ನಾವು ಖುಷಿಯಾಗಿರೋದಕ್ಕೂ ಅಷ್ಟೇ, ನಾವು ಖುಷಿಯಾಗಿರ್ಬೇಕು ಅಂತ ನಮಗೆ ಅನ್ನಿಸ್ಬೇಕು ಅಲ್ವಾ? ಎಲ್ಲ ತನ್ನಿಂತಾನೇ ಆಗಲ್ಲ. ಹೌದತ್ತೆ, ಇನ್ಮೇಲೆ ನೋಡ್ತಾ ಇರಿ ನಾವು ಲೈಫಲ್ಲಿ ಎಷ್ಟು ಖುಷಿಯಾಗಿರ್ತೀವಿ ಅಂತ. ಗುಡ್. ನೀನು ಹೊರಗಡೆ ಹೊರಟಿದ್ಯಾ? ಹಾ ಹೌದತ್ತೆ, ನನ್ನ ಗಂಡಂಗೆ ಇನ್ನೂ ಖುಷಿ ಜಾಸ್ತಿ ಮಾಡೋಕ್ಕೆ ನಾನು ಸ್ವಲ್ಪ ಆಚೆ ಹೋಗಿ ಬರಬೇಕು. ಏನು ಮಾಡಬೇಕು ಅಂತಿದ್ಯಾ? ಅದು ಸರ್ಪ್ರೈಸ್, ಅದೆಲ್ಲ ಹಂಗೆಲ್ಲ ಹೇಳೋಕ್ಕಾಗಲ್ಲ. ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ನಿಮ್ಮ ಮಗ ಕಾಲೇಜಿಂದ ಬರ್ತಾರಲ್ವಾ, ಆವಾಗೆಲ್ಲ ಗೊತ್ತಾಗುತ್ತೆ. ಬಾಯ್ ಅತ್ತೆ. ಬಾಯ್. ಇವಳು ನಂಗೆ ಏನು ಹೇಳ್ದಿದ್ರು ಪರವಾಗಿಲ್ಲ, ನನ್ನ ಮಗನ ಜೊತೆ ಇಷ್ಟೇ ಖುಷಿಯಾಗಿದ್ಬಿಟ್ರೆ ಸಾಕು. ಸೊ ನಾನು ಹೇಳಿದ ಹಾಗೆ ಸ್ಟಿಲ್ ಪಿಕ್ಚರ್ಸ್ ಕೂಡ ಒಂದು ತರಹದ ಸಂವಹನ ಮಾಧ್ಯಮ. ಅಂದ್ರೆ ಪ್ರತಿಯೊಂದು ಫೋಟೋ ಕೂಡ ಬಹಳಷ್ಟು ವಿಷಯಗಳನ್ನ ಕನ್ವೆ ಮಾಡುತ್ತೆ. ಇನ್ಫ್ಯಾಕ್ಟ್ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಕ್ಲಿಕ್ ಮಾಡುವಂಥ ಸೆಲ್ಫೀಸ್ ಕೂಡ. ಐ ಆಮ್ ಸೀರಿಯಸ್, ವೆರಿ ಸೀರಿಯಸ್. ಒಂದು ಕೆಲಸ ಮಾಡೋಣ, ನಾಳೆ ನೀವೆಲ್ಲರೂ ಕೂಡ ನಿಮ್ಮ ಫೋನಲ್ಲಿ ಒಂದು ಸೆಲ್ಫಿನ ಕ್ಲಿಕ್ ಮಾಡ್ಕೊಂಬನ್ನಿ. ಅದ್ರ ಮೇಲೆನೆ ಒಂದು ಕಥೆ ಮಾಡೋಣ. ಏನಂತೀರ? ಓ, ನಾಳೆ ಎಲೆಕ್ಷನ್ಸ್. ಓಕೆ, ಹಂಗಂದ್ರೆ ನಿಮ್ಗೆ ಯಾರಿಗೂ ಕ್ಲಾಸಸ್ ಇರಲ್ಲ, ಮರ್ತು ಬಿಡಿದ್ದೆ. ದಟ್ಸ್ ಫೈನ್. ದೇಶ ಮುಂದುವರಿಬೇಕು ಅಂತ ಹೇಳಿದ್ರೆ ಎಲೆಕ್ಷನ್ಸ್ ಆಗಬೇಕು, ಹೊಸ ವ್ಯವಸ್ಥೆಗಳು ಬರಬೇಕು. ನಾಳೆ ಎಲೆಕ್ಷನ್ಸ್ ಆಗಲಿ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗ್ತೀವಲ್ಲ ಅವಾಗ ಡಿಸ್ಕಸ್ ಮಾಡೋಣ. ವಾಟ್ ಅ ಟೈಮಿಂಗ್! ನಾನಿಲ್ಲಿ ಮಾತು ಮುಗಿಸ್ತಿರೋ ಹಾಗೇನೆ ಬೆಲ್ ಆಯ್ತು ನೋಡಿ. ಎನಿವೆ, ಚಲೋ ಗೈಸ್, ನಾಳೆ ದಯವಿಟ್ಟು ವೋಟ್ ಮಾಡೋದನ್ನ ಮರಿಬೇಡಿ. ವೋಟ್ ಮಾಡೋದು ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಮತ್ತು ಕರ್ತವ್ಯ. ನಿಮ್ಮೆಲ್ರಿಗೂ ಗೊತ್ತಿದೆ ತಾನೇ? ಇಫ್ ಐ ಆಮ್ ನಾಟ್ ರಾಂಗ್, ಇದು ನಿಮ್ಮ ಫಸ್ಟ್ ಎಲೆಕ್ಷನ್ಸ್ ಅಲ್ವಾ? ಚಲೋ, ದೆನ್ ಹ್ಯಾವ್ ಫನ್. ಸಾಧ್ಯ ಆದರೆ ನಾಳೆ ಎಲೆಕ್ಷನ್ ಬೂತ್ ಅಲ್ಲಿ ಸಿಗೋಣ. ಓಕೆ, ಹ್ಯಾವ್ ಅ ಗುಡ್ ಡೇ. ಬಾಯ್. ಬಾಯ್ ಬಾಯ್ ಸರ್. ಹಾಗಾದ್ರೆ ಮೇಘ್ನಾಗೂ ಇದು ಫಸ್ಟ್ ಎಲೆಕ್ಷನ್ ಅಲ್ವಾ? ಪಾಪ, ಒಂದೊಂದ್ಸಲ ಅವಳ ವಯಸ್ಸಲ್ಲಿ ಚಿಕ್ಕವಳು ಅನ್ನೋದನ್ನೇ ಮರ್ತು ಬಿಡ್ತೀನಿ. ನನ್ನಿಂದ ಎಷ್ಟೆಲ್ಲ ಡಿಸಪಾಯಿಂಟ್ ಆಗಿದೆ ಅಲ್ವಾ ಅವಳಿಗೆ. ನಮ್ಮ ಮದುವೆ ಆದ್ಮೇಲೆ ಇದೇ ಫಸ್ಟ್ ಟೈಮ್ ನಮ್ಮ ಮಧ್ಯೆ ಇಂಥ ದೊಡ್ಡ ಜಗಳ ಆಗಿರೋದು. ಈ ಜಗಳದ ನೋವೆಲ್ಲ ಮರೆಯೋ ಥರ ನಾನು ಅವಳಿಗೆ ಒಂದು ಗಿಫ್ಟ್ ಕೊಡಬೇಕು. ಏನು ಕೊಡಲಿ? ಪ್ರತಿ ತಿಂಗಳು ಮೊಬೈಲ್ ನೆಟ್ಗೆ ಅಂತ 125 ರೂಪಾಯಿ ಖರ್ಚು ಮಾಡ್ತಾ ಇದೆ. 250 ರೂಪಾಯಿ ಟಾಕ್ ಟೈಮ್ ಹಾಕಿಸ್ತಾ ಇದೆ. ಈ ಸಲ ಮೊಬೈಲ್ ನೆಟ್ಟೇ ಹಾಕಿಸಿಲ್ಲ ಸ್ವಾಮಿಗಳೇ. ಆಮೇಲೆ ನಮ್ಮ ಫೋನಲ್ಲಿ ಮಾತಾಡೋದೇ ಕಡಿಮೆ ಮಾಡಿದ್ದೀನಿ. ಈ ತಿಂಗಳು ಫೋನೇ ಬಳಸಿಲ್ಲ. ಇಲ್ಲಿರೋರಿಗೆಲ್ಲ ಫೋನಲ್ಲಿ ಯಾಕೆ ಮಾತಾಡ್ಬೇಕು ಹೇಳಿ. ಹಂಗಾಗಿ ಅಷ್ಟೂ ದುಡ್ಡು ಶೌಚಾಲಯ ಕಟ್ಟೋದಕ್ಕೆ ನನ್ನ ಕಡೆಯಿಂದ 375 ರೂಪಾಯಿ ಕೊಡ್ತಾ ಇದ್ದೀನಿ. ಗೋರೇಗೌಡ 150. ತೋಳಪ್ಪ, ನಿನ್ನ ಹೆಸರಿನ ರಸೀದಿ. ಅಯ್ಯೋ, ಇದಕ್ಕೆಲ್ಲ ರಸೀದಿನ ಬೇಡ ಬಿಡಿ. ನೀನು ಕೊಟ್ಟಿರೋ ದುಡ್ಡಿಗೆಲ್ಲ ರಸೀದಿ ತಗೊಳ್ಳೋ ಹಕ್ಕು ನಿನಗಿದೆ. ನಾಳೆ ದಿನ ನಾವು ನಿನಗೆ ಮೋಸ ಮಾಡ್ಬೋದಲ್ವಾ? ಅಯ್ಯೋ ಬಿಡ್ತೋನೆ ಸ್ವಾಮಿಗಳೇ, ನೀವು ಮೋಸ ಮಾಡೋದಾ? ಅಥವಾ ನಾವು ನಿನಗೆ ಮೋಸ ಮಾಡ್ತಾ ಇದ್ದೀವಿ ಅಂತ ಬೇರೆ ಯಾರಾದರೂ ನಿಂಗೆ ಹೇಳ್ಬೋದಲ್ವಾ? ಒಳ್ಳೆ ಕೆಲಸ ಮಾಡಬೇಕಾದ್ರೆ ಇಂಥದ್ದೆಲ್ಲ ಕಾಮನ್. ನೀನು ಕೊಟ್ಟಿರೋ ದುಡ್ಡಿಗೂ ನಾವು ಈಸ್ಕೊಂಡಿರೋ ದುಡ್ಡಿಗೂ ಸಾಕ್ಷಿ ಇರಲೇಬೇಕು. ತಗೋ.
ಸರಿ ಸ್ವಾಮಿಗಳೇ, ನಾಳೆ ಸಿಗ್ತೀನಿ. ಹಾಂ, ನಾಳೆ ಎಲ್ಲರೂ ಒಂದೇ ಸಮಯಕ್ಕೆ ಬರೋಕ್ಕಾಗುತ್ತೋ ಇಲ್ವೋ? ಯಾಕಂದರೆ ನಾಳೆ ಚುನಾವಣೆ ಅಲ್ವಾ, ನೀವೆಲ್ಲರೂ ಮತ ಚಲಾಯಿಸ್ತೀರಲ್ವಾ? ನಿಮ್ಮ ಮಾತನ್ನು ಕೇಳೋದು ಬಿಟ್ಟು ಓಟ್ ಹಾಕಕ್ಕೆ ನಾವು ಯಾಕೆ ಹೋಗ್ಬೇಕು? ಅವ್ನು ಗೆಲ್ಸಿದ್ರೆ ನಮ್ಗೆ ಏನು ಸಿಗುತ್ತೆ? ತಪ್ಪಲ್ವಮ್ಮ. ನಾವು ಯಾರನ್ನ ಗೆಲ್ಲಿಸ್ತೀವೋ ಅವ್ರು ಸರಿಯಾಗಿ ಕೆಲಸ ಮಾಡೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಲ್ವಾ? ಈ ದೇಶ ಏನು ರಾಜಕಾರಣಿಗಳದ? ನಮ್ಮೆಲ್ರಿಗೂ ಸೇರಿರುವಂಥದ್ದು. ಈ ದೇಶ, ಈ ಸಂಸ್ಕೃತಿ, ಇದನ್ನೆಲ್ಲ ಆರೋಗ್ಯವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಯಾರೋ ನಮ್ಮ ಕೆಲಸ ಮಾಡ್ತಾರೆ ಅಂತ ನಾವ್ಯಾಕೆ ಕೈ ಕಟ್ಕೊಂಡು ಕೂತಿರ್ಬೇಕು? ನಾವು ಮತ ಚಲಾಯಿಸೋಣ, ಸರಿಯಾದ ವ್ಯಕ್ತಿನೇ ಗೆಲ್ಸೋಣ, ಅವನು ಸರಿಯಾಗಿ ಕೆಲಸ ಮಾಡೋ ಥರ ನಾವು ನೋಡ್ಕೊಳ್ಳೋಣ. ನಮ್ಮ ದೇಶ, ನಮ್ಮ ಸಮಾಜನ ಆರೋಗ್ಯವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಮ್ದು. ಯಾರೋ ನಮ್ಮ ಸಮಾಜನ ನೋಡ್ಕೋತಾರೆ ಅಂತ ನಾವ್ಯಾಕೆ ಕೈ ಕಟ್ಕೊಂಡು ಕೂತಿರ್ಬೇಕು ಹೇಳಿ? ನಾವು ಮತ ಚಲಾಯಿಸೋಣ, ಒಳ್ಳೆ ವ್ಯಕ್ತಿನೇ ಆರಿಸೋಣ, ಅವನು ಒಳ್ಳೆ ಕೆಲಸ ಮಾಡೋ ಥರ ನಾವು ನೋಡ್ಕೊಳ್ಳೋಣ. ಅವರೇನು ಸ್ವಾಮಿ ಕೆಲಸ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ ಅಷ್ಟೇ. ಹಾಗಂತ ನಾವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದಕ್ಕಾಗತ್ತಾ? ಅದಕ್ಕಿಂತ ದೊಡ್ಡ ಅಪರಾಧ ಮತ್ತೊಂದಿಲ್ಲ. ನೀವೆಲ್ಲರೂ ನನ್ನ ಮಾತು ಕೇಳೋದೇ ಆದರೆ ನಾಳೆ ಹೋಗಿ ಮತ ಚಲಾಯಿಸಿ. ಅದು ಯಾರನ್ನು ಗೆಲ್ಲಿಸ್ತಿರೋ ಅವನು ಒಳ್ಳೆ ಕೆಲಸ ಮಾಡೋ ಹಾಗೆ ನೋಡ್ಕೋತೀರ. ಗೆದ್ದು ಕೂಡಲೇ ಗೆದ್ದವನ್ನ ಉಪ್ಪರ್ಗೆ ಮೇಲೆ ಕೂರ್ಸೋದಲ್ಲ, ಅವನು ಏನೇನು ಕೆಲಸ ಮಾಡಬೇಕೋ ಅದನ್ನೆಲ್ಲ ಮಾಡಿಸ್ಬೇಕು. ಇದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ಗೆಳೆಯರೆ. ಅರ್ಥ ಆಯ್ತಲ್ವಾ? ಸರಿ, ಹಂಗಾದ್ರೆ ಯಾರಿಗೆ ಓಟ್ ಹಾಕ್ಬೇಕು ಅಂತ ನೀವೇ ಹೇಳ್ಬಿಡಿ ಸ್ವಾಮಿಗಳೇ. ಯಾಕೆಂದ್ರೆ ಒಬ್ರಿಗಿಂತ ಒಬ್ರು ಕದೀಮ್ರ ಥರ ಕಾಣಿಸ್ತಾರೆ. ಅವ್ರನ್ನ ಕದೀಮ್ರ ಆಗೋ ಹಾಗೆ ಮಾಡಿದ್ಯಾರು? ನಾವೇ ತಾನೆ. ಯಾರಿಗೆ ಓಟ್ ಹಾಕ್ಬೇಕು ಅಂತ ನೀವೇ ಹೇಳ್ಬಿಡಿ ಸ್ವಾಮಿಗಳೇ. ಯಾಕೆಂದ್ರೆ ಒಬ್ರಿಗಿಂತ ಒಬ್ರು ಕದೀಮ್ರ ಥರ ಕಾಣಿಸ್ತಾರೆ. ಅವ್ರನ್ನ ಕದೀಮ್ರ ಆಗೋ ಹಾಗೆ ಮಾಡಿದ್ಯಾರು? ನಾವೇ ತಾನೆ. ಹಾಗಾಗಿ ನಮ್ಮ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಮತ ಚಲಾಯಿಸೋದು ನಮ್ಮ ಹಕ್ಕು, ಕರ್ತವ್ಯ ಕೂಡ. ಮತ ಚಲಾಯಿಸೋಣ. ನಾನು ಬರ್ತೀನಿ. ನಿಮಗೆ ಸರಿ ಅನ್ನಿಸ್ದವನಿಗೆ ನೀವು ಓಟ್ ಹಾಕಿ, ನನಗೆ ಸರಿ ಅನ್ನಿಸ್ದವನಿಗೆ ನಾನು ಓಟ್ ಹಾಕ್ತೀನಿ. ಆದರೆ ನಾಳೆ ದಿನ ಯಾರು ಬೇಕಾದರೂ ಗೆಲ್ಬೋದು. ಅವರು ನಮ್ಮ ನಾಯಕ ಆಗಲ್ಲ, ಈ ಊರಿನ ಸೇವಕ ಆಗ್ತಾನೆ. ಒಳ್ಳೆ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾನೆ. ಮಾಡಬೇಕು. ಇದಿಷ್ಟು ನಿಮ್ಮ ತಲೆಯಲ್ಲಿದ್ದರೆ ಸಾಕು, ಒಂದಷ್ಟು ಒಳ್ಳೆ ಕೆಲಸಗಳಾಗತ್ತೆ. ಹೋಗಿ ಬನ್ನಿ. ರಾಜಕೀಯ ನಾಯಕರನ್ನ ಇವ್ರು ಏನ್ ಅನ್ಕೊಂಡಿದಾರಮ್ಮ? ಅವ್ರೇನ್ ದೊರೆಗಳ? ಮೊದಲು ಈ ತಪ್ಪು ಕಲ್ಪನೆನ ಇವರಿಂದ ಹೋಗ್ಲಾಡಿಸ್ಬೇಕು. ಈ ದೇಶ ಎಲ್ಲಾರ್ಗೂ ಸೇರಿರೋದು ಕಣ. ಆದ್ರೆ ನಮ್ ಜನ ನೋಡು, ಯಾರು ಅಧಿಕಾರದಲ್ಲಿದ್ದಾರೋ ಅವ್ರದೇ ಈ ಸ್ವಂತ ದೇಶ ಅನ್ಕೊಂಡ್ಬಿಟ್ಟಿದ್ದಾರೆ. ಅಧಿಕಾರದಲ್ಲಿರೋರು ಅಷ್ಟೇ, ಅವ್ರು ಆಡಿದ್ದೇ ಆಟ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ ಜನರಿಗೆಲ್ಲ ಇದು ಪ್ರಜಾಪ್ರಭುತ್ವ ದೇಶ ಅಂತ ಮತ್ತೆ ಜ್ಞಾಪಿಸ್ಬೇಕಾಗಿದೆ ಕಣ. ಏ ಶ್ಯಾಮ್, ನಾನು ಏನೋ ಟೆಸ್ಟ್ ಮಾಡಬೇಕು. ಟೆಸ್ಟಾ? ಏನು ಟೆಸ್ಟು? ನಾನು ಡಾನ್ಸ್ ಚೆನ್ನಾಗಿ ಮಾಡ್ತಿಲ್ವಾ? ಆವಾಗಲೇ ಒಂದ್ಸಲಿ ಮಾತ್ರ ಸಾವಿತ್ರತೆ ಬಗ್ಗೆ ಯೋಚನೆ ಮಾಡಿದೆ, ಆಮೇಲೆ ಬೇರೇನೂ ಯೋಚನೆ ಮಾಡೇ ಇಲ್ಲ. ಶ್ಯಾಮ್ ಪ್ಲೀಸ್, ನೀನೇ ಏನೇನೋ ಅಂದ್ಕೋಬೇಡ ಆಯ್ತಾ? ನಾನು ಇವಾಗ ಹೇಳಿದ್ನ ನಿನಗೆ ನೀನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿಲ್ಲ ಅಂತ. ಫಸ್ಟು ನಾನೇನು ಹೇಳ್ತೀನೋ ಅದನ್ನು ಕೇಳಿಸ್ಕೊ, ಸುಮ್ಮನೆ ಮಾತಾಡ್ತಾ ಇರೋದಲ್ಲ. ಆಯಿತು. ಫೈನ್. ನಾವು ಡೂ ಒನ್ ಥಿಂಗ್. ನೀನೀಗ ಒಬ್ಬನೇ ಡೋರ್ ಹತ್ರ ಹೋಗಿ ನಾಕ್ ಮಾಡು. ಪಪ್ಪ ಡೋರ್ ಓಪನ್ ಮಾಡ್ತಾರೆ, ಆಗ ನೀನು ಏನು ಮಾತಾಡಬಾರ್ದು, ಸುಮ್ಮನೆ ನಿಂತಿರ್ಬೇಕು. ಆಮೇಲೆ